ಸಾಧಾರಣ ಕಾಲದ 3ನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ದಿನ ಸಾಯಂಕಾಲ ಯೇಸು ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳೂ ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಹಾಗೆ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು. ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯೂ ಸರೋವರವೂ ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವನ ಒಂದು ಪಯಣ. ಇಂದಿನ ಶುಭ ಸಂದೇಶ ಹೇಳುವಂತೆ ಆಚೆ ದಡಕ್ಕೆ ಹೋಗೋಣ ಎನ್ನುವಂತಹ ಒಂದು ಮಾತು. ಜೀವನ ನಮ್ಮ ಈ ದಡದಿಂದ ಇನ್ನೊಂದು ದಡಕ್ಕೆ ಹೋಗುವಂಥದ್ದು, ಆಚೆಯ ದಡವನ್ನು ತಲುಪುವಂಥದ್ದು. ಈ ಹಾದಿಯಲ್ಲಿ ದಾರಿ ಸುಗಮವಾಗಿರೋದು. ಬಿರುಗಾಳಿಗಳಿವೆ, ಭಯವಿದೆ, ಆತಂಕವಿದೆ, ಗೊಂದಲವಿದೆ, ಸಂಕಷ್ಟವಿದೆ. ಇದೆಲ್ಲವನ್ನ ಜಯಿಸಿ ಆಚೆ ದಡಕ್ಕೆ ಹೋಗುವವನು ಯಶಸ್ಸನ್ನು ಕಾಣುತ್ತಾನೆ. ಬಿರುಗಾಳಿಗೆ ಹೆದರಿ ಸುಮ್ಮನಾದರೆ ನಾವು ಇರುವಂತಹ ದಡದಲ್ಲೇ ಇರಬೇಕಾಗುತ್ತದೆ. ಬಿರುಗಾಳಿಗೆ ಹೆದರಿ ಪ್ರಯಾಣ ಮಾಡದೆ ಹೋದರೆ ಆಚೆ ದಡವನ್ನು ತಲುಪುವುದು ಕಷ್ಟವಾಗುತ್ತದೆ. ಇನ್ನೆಲ್ಲೋ ಬೇರೆ ಕಡೆ ತಲುಪುತ್ತೇವೋ, ಇಲ್ಲ ಇದ್ದಲ್ಲಿಯೇ ಇದ್ದು ಬಿಡುತ್ತೇವೆ. ಆಚೆ ದಡವನ್ನು ತಲುಪುವಂತಹ ಹಂಬಲವಿರುವಾಗ ಈ ಬಿರುಗಾಳಿಗೆ ಹೆದರದೆ, ಗೊಂದಲಗಳಿಗೆ ಮಣೆ ಹಾಕದೆ ಧೈರ್ಯದಿಂದ ಮುಂದೆ ಸಾಗುವಂಥದ್ದು. ಅನೇಕ ಬಾರಿ ಈ ಪ್ರಯಾಣದಲ್ಲಿ, ಈ ಮುನ್ನುಗ್ಗುವಿಕೆಯಲ್ಲಿ ನಮ್ಮೊಡನೆ ದೇವರಿಲ್ಲ ಎನ್ನುವಂತಹ ಭಾವನೆ ಮೂಡಬಹುದು. ಇಲ್ಲ ಅನೇಕ ಬಾರಿ ದೇವರು ಮಲಗಿದ್ದಾರೋ ಏನೋ ಎಂಬಂತಹ ಚಿಂತನೆ ನಮ್ಮನ್ನು ಕಾಡಬಹುದು. ಆದರೆ ದೇವರು ಸದಾ ನಮ್ಮ ನೆರವಿಗಿದ್ದಾರೆ ಎಂಬ ಸತ್ಯವನ್ನ ನಾವು ಅರಿಯಬೇಕು. ಪ್ರಾರ್ಥನೆಯಲ್ಲಿ ಅನೇಕ ಬಾರಿ ನಾವು ದೇವರನ್ನ ಎಬ್ಬಿಸುವಂತವರಾಗಬೇಕು. ಶಿಷ್ಯರು ಯೇಸುವನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಹಾಗೆ ಪ್ರಾರ್ಥನೆಯಲ್ಲಿ ನಾವು ದೇವರನ್ನ ನಮಗಾಗಿ ಎಬ್ಬಿಸುವಂತಹ ಆ ವಿಶ್ವಾಸವನ್ನು ತೋರಬೇಕು. ದೇವರು ನಮ್ಮೊಂದಿಗಿದ್ದರೆ ಸಾಕು. ಅವರು ಮಲಗಿದ್ದರೂ ನಮಗೆ ರಕ್ಷಣೆ ಖಂಡಿತ. ಆದರೆ ನಾವು ದೇವರಲ್ಲಿಗೆ ಹೋಗಿ ಆ ಸಹಾಯವನ್ನು ಯಾಚಿಸುವಂತಹ ವಿಶ್ವಾಸವನ್ನು ತೋರಬೇಕು. ದೇವರು ನನ್ನ ಕಷ್ಟಗಳಲ್ಲಿ, ಸಂಕಷ್ಟಗಳಲ್ಲಿ ನನಗೆ ನೆರವಾಗುತ್ತಾರೆ ಎಂಬಂತಹ ನಿರೀಕ್ಷೆ ನನ್ನಲ್ಲಿರಬೇಕು. ಆಗ ಇಂದಿನ ಮೊದಲನೇ ವಾಚನದಲ್ಲಿ ಆಲಿಸಿದಂತೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂತವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ, ಹಾಗೂ ಕಣ್ಣಿಗೆ ಕಾಣದಂತವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ ಎನ್ನುತ್ತದೆ ಇಂದಿನ ಮೊದಲನೆಯ ವಾಚನ. ನನ್ನನ್ನು ಪ್ರೀತಿಸುವಂತಹ ದೇವರು ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾರೆ ಎಂಬ ನಿರೀಕ್ಷೆಯನ್ನ ದೃಢವಾಗಿ ನಂಬುವಂಥದ್ದು ಪ್ರತಿಯೊಬ್ಬ ಭಕ್ತನ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಏಕೆಂದರೆ ದೇವರು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ. ಯಾರು ನಾಶವಾಗುವುದನ್ನು ಅವರು ಬಯಸುವುದಿಲ್ಲ. ಪ್ರತಿಯೊಬ್ಬರು ರಕ್ಷಣೆಯನ್ನು ಪಡೆಯಬೇಕು, ಪ್ರತಿಯೊಬ್ಬರು ದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದೇ ಆ ಪ್ರಭು ಯೇಸು ಕ್ರಿಸ್ತರ ಹಂಬಲ. ಆ ಹಂಬಲವನ್ನು ಅರಿತುಕೊಂಡು ಕ್ರಿಸ್ತನ ಹೆಜ್ಜೆಗಳನ್ನು ಇರಿಸಿ ಮುಂದೆ ಸಾಗೋಣ. ನಮ್ಮ ವಿಶ್ವಾಸದಲ್ಲಿ ನಾವು ಬಲಗೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿ ನಮ್ಮ ಗೊಂದಲಗಳಿಗೆ ನಾವು ಮಣೆ ಹಾಕದೆ, ಯಾವ ರೀತಿಯ ಭಯವನ್ನು ಹೊಂದದೆ ಧೈರ್ಯವಾಗಿ ಮುಂದೆ ಸಾಗೋಣ. ನಮ್ಮನ್ನು ಪ್ರೀತಿಸುವಂತಹ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ನಮ್ಮನ್ನು ಕಾಯುವಂತಹ ದೇವರು ಸದಾ ನಮ್ಮೊಂದಿಗಿರುವಾಗ ಎಲ್ಲಾ ರೀತಿಯ ಅಡಚಣೆಗಳನ್ನ ಭೇದಿಸಿ ಮುಂದೆ ಸಾಗುವಂತಹ ಶಕ್ತಿ ನಮ್ಮದಾಗುತ್ತದೆ. ಇಂತಹ ವರದಾನ ನಮ್ಮದಾಗಲಿ, ಇಂತಹ ವಿಶ್ವಾಸ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಎಲ್ಲರನ್ನು ಆಶೀರ್ವದಿಸಲಿ. ಆಮೆನ್.